ಅಯ್ಯೋ ನನ್ ಕಂದ, ಅದ್ ಹೇಗ್ ನಾನ್ ನಿಮ್ ಭಾವನೆಗಳನ್ನ ಕಡೆಗಾಣಿಸ್ಬಿಟ್ಟೆ. ಅವಳು ಮುದ್ದು ತಮ್ಮ ನೀನು. ನಿಮ್ಮಿಬ್ರು ಬಾಂಡಿಂಗ್ನ ನಾನು ಅರ್ಥನೇ ಮಾಡ್ಕೊಳ್ದೆ ನನ್ನಷ್ಟಕ್ಕೆ ನಾನೇ ನಿರ್ಧಾರ ತಗೊಂಡ್ಬಿಟ್ನಲ್ಲೋ ಪುಟ್ಟ. ಇನ್ನು ಮುಂದೆ ಇವಳು ಅತ್ತಿಗೆ ಅಂತ ನಿನ್ ಕರೀದೇ ಇದ್ರೆ ನನಗ್ ಬಂದ್ ಹೇಳು, ನಾನು ಅವ್ರಿಗೆ ಬೆಂಡೆ ತುಂಬ್ತೀನಿ. ಸರಿ ಮಾವ. ಆದ್ರೆ ಕನ್ನಿಕಾ ಇನ್ನು ಯಾಕೋ ಅತ್ತಿಗೆ ಅಂತ ಕರೀತಾ ಇಲ್ವಲ್ಲ ಮಾವ? ಕನ್ನಿಕಾ, ಕೋಪ ಯಾಕೆ ಮಾಡ್ಕೊಂಡಿದ್ದೀಯ? ಎಲ್ಲಿ ಒಂದ್ಸರಿ ನನ್ನ ಮುಂದೆ ಅತ್ತಿಗೆ ಅಂತ ಕರಿ, ನಾನು ಕಿವಿಯಾರ ಕೇಳಿಸ್ಕೊತೀನಿ. ಕರಿ ಕರಿ, ನಾನು ಒಂದ್ಸಲ ಕೇಳಿಸ್ಕೊತೀನಿ. ನನಗೆ ಇವಾಗ ಮೂಡಿಲ್ಲ. ಮೂಡ್ ಇರ್ಲಿ ಇಲ್ದೇ ಇರ್ಲಿ, ನೀನ್ ಇವಳನ್ನ ಅತ್ತಿಗೆ ಅಂತ ಕರೆದ್ರೆ ನಿನ್ನ ಇಲ್ಲಿಂದ ಹೋಗೋದಕ್ ಬಿಡ್ತೀನಿ. ಅಲ್ಲ, ಯಾಕೆ ನೀವೆಲ್ಲ ನನ್ನ ತಲೆ ತಿಂತಿದ್ದೀರಾ? ಈಗೇನು ಕರೆಯೋದಿಲ್ವಾ ನೀನು? ಸರಿ, ಕರಿತೀನಿ ಬಿಡಿ. ಅದಕ್ಕೆ ಸಾಕಾ? ಸರಿಯಾಗಿ ಕೇಳಿಸ್ಲಿಲ್ಲ ಮಾವ. ಕೇಳಿಸ್ತಿಲ್ವಂತೆ, ಇನ್ನೊಂದ್ಸತಿ ಕರಿ. ಅದಕ್ಕೆ ಸಾಕಾ? ಅಲ್ಲ, ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದ ಕನ್ನಿಕಾ? ಅದ್ಯಾಕ್ ಮುಖ ಗಂಟ ಹಾಕೊಂಡ್ ಹೇಳ್ತೀಯ? ನನ್ ಇರೋದೇ, ನನ್ ಕರಿಯೋದು ಹಾಗೆ. ನೋಡು, ನಾನ್ ಇವಾಗ ಕರ್ತೋಡ್ ಅದಕ್ಕೆ ನೋಡು, ಈ ತರ ಕರ್ತೋರ್ಸು. ಹೇಗೆ ಅಂತ ಗೊತ್ತಾಯ್ತಲ್ಲ, ಆ ರೀತಿ ಕರಿ. ಅದಕ್ಕೆ ವಾವ್, ಇದು ಸೂಪರ್ ಮಾವ. ಪೂಜಾ, ಒಂದು ಲೋಟ ಬಿಸಿ ಕಾಫಿ ಕೊಡ್ತೇನಮ್ಮ. ಸಕ್ಕರೆ ಅಪ್ಪ, ಸಕ್ಕರೆ ನಿಮ್ಗಲ್ಲ, ನನಗೆ. ಸರಿ. ಅಲ್ಲ, ಇದೇನಿದು? ಇದ್ರಲ್ಲೆಲ್ಲ ಬರೀ ನಾವು ಆರ್ಡರ್ ಕೊಟ್ಟಿರೋದು, ರಿಸೀವ್ ಆಗಿರೋದು, ಡೆಲಿವರ್ ಆಗಿರೋದು ಬರೀ ಇಷ್ಟೇ ಇದೆಯಲ್ಲ. ಇದೆಲ್ಲದೂ ಈಕ್ವಲ್ ಆಗೇ ಇದೆ. ನಾವು ಆರ್ಡರ್ ಕೊಟ್ಟಿರೋ ಐಟಮ್ಸು, ಸಪ್ಲೈಯರ್ ಕೊಟ್ಟಿರೋ ದುಡ್ಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಡೆಲಿವರಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಐಟಮ್ಸು, ಇದು ಯಾವಾಗಲೂ ಕಾಣಿಸ್ತಿಲ್ವಲ್ಲ? ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸಬೇಕು. ಏನು ಇಲ್ಲ ಅಂದ್ರೆ ಅವ್ರುಗಳು ಯಾಕೆ ಅವತ್ತು ಹಾಗೆ ಮಾತಾಡ್ಕೊಳ್ತಿದ್ರು? ಅಷ್ಟೊಂದು ಕಾನ್ಫಿಡೆಂಟ್ ಮಾತಾಡ್ಕೊಳ್ತಾ ಇದ್ರು ಅಂದ್ಮೇಲೆ ಏನೋ ವಿಷಯ ಇರ್ಲೇಬೇಕು. ಏನಿರ್ಬೋದು? ತಲೆ ಎಲ್ಲ ಕೆಟ್ಟ ಹೋಗ್ತಿದೆ ಬಿಟ್ರೆ ಯಾವ ಲಿಂಕು ಸಿಗ್ತಾನೆ ಇಲ್ಲ. ಅದು ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಆ ಶ್ರೇಷ್ಠ ಯಾಕೆ ಇಲ್ಲಿ ಕೆಲಸ ಅನ್ನೋದೇ ಅದ್ರಲ್ಲೂ ಅವಳು ಬಂದಿರೋದು ಕನ್ನಿಕಾ ಕಡೆ ಅಂತ. ಅಂದ್ರೆ ಶ್ರೇಷ್ಠನಿಗೆ ಎಲ್ಲಾ ವಿಷಯನೂ ಗೊತ್ತಾ? ಅವಳು ಇಲ್ಲಿ ಬರಕ್ ಮುಂಚೆನೆ ಕನ್ನಿಕಾ ಅವಳಿಗೆಲ್ಲ ಟ್ರೈನಿಂಗ್ ಕಳಿಸಿದ. ನಾವ್ ಮಾಡ್ತಾ ಇರೋ ಕೆಲ್ಸಗಳು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಕಳ್ಸಿದಾಳ. ಒಂದು ಅರ್ಥ ಆಗ್ತಿಲ್ವಲ್ಲ. ನೋಡೋಣ, ಶ್ರೇಷ್ಠ ಹತ್ರ ಎಲ್ಲ ಗೊತ್ತಾಗತ್ತೆ. ಭಾಗ್ಯಮ್ಮ ಕಾಲ್ ಮಾಡ್ತಿದ್ದಾರೆ. ಶ್ರೇಷ್ಠ ನಿಮ್ ಜೊತೆ ಇದ್ರೆ ಒಂದು ಕ್ಯಾಬಿನ್ ಕಳಿಸಿ. ಸರಿ ಮ್ಯಾಮ್, ಆಯ್ತು. ನಿಮ್ಮನ್ನ ಭಾಗ್ಯಮ್ಮ ಕರೀತಿದ್ದಾರೆ ಕ್ಯಾಬಿನ್ಗೆ. ಹೌದಾ? ಭಾಗ್ಯ, ನನಗ್ ಗೊತ್ತು ನೀನ್ ಯಾಕೆ ಕರಿತಿದ್ಯಾ, ಏನ್ ಹೇಳ್ಬೇಕು ಅಂತಿದ್ಯಾ ಅಂತ. ಎಲ್ಲಾನು ನನ್ ತುಂಬಾ ಗೊತ್ತು. ತನ್ವಿ ಏನ್ ಮಾಡ್ತಿದ್ದಾಳೆ ಶ್ರೇಷ್ಠ? ಆರಾಮ ಅಂತ ಕೇಳೋ ಕರಿತಿದ್ಯಾ ತಾನೆ? ಅವಳನ್ನ ವಾಪಸ್ ಕಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಬೇಕು ಅಂತ ಇದ್ಯಾ ತಾನೆ? ಅಥವಾ ಮರ್ಯಾದೆಲ್ ಕಳಿಸ್ಕೊಡು ಅಂತ ಆರ್ಡರ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ಯಾವ ಆಪ್ಷನ್ನ ಚೂಸ್ ಮಾಡ್ತೀಯಾ ಅಂತ ನಾನು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಭಾಗ್ಯ, ನೋಡು, ನೀನ್ ಯಾವ ಆಪ್ಷನ್ ಬೇಕಾದ್ರೂ ಚೂಸ್ ಮಾಡು, ಬಟ್ ವೈಸ್ ಆಗಿ ಚೂಸ್ ಮಾಡು. ಒಂಚೂರ್ ಹೆಚ್ಚು ಕಡಿಮೆ ಆದ್ರೂ ನಿನ್ಗೇನೆ ತೊಂದ್ರೆ. ನೋಡು, ನಿನ್ ಮಗಳು ನನ್ನ ಕಂಟ್ರೋಲಲ್ಲಿದ್ದಾಳೆ. ಎಮೋಷ್ನಲ್ ಆಗಿ ನನ್ನ ಜೊತೆಲಿ ಅಟ್ಯಾಚ್ ಆಗಿದ್ದಾಳೆ. ನಾನು ಕಣ್ಣೀರ್ ಹಾಕಿದ್ರೆ ಅವಳಿಗೆ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಿ ತನಕ ನನ್ನ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾಳೆ.
ನೀನ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೂ ನಾನ್ ಆಡೋ ನಾಟಕ ನಿನ್ನ ಅವಳಿಂದ ಇನ್ನೂ ದೂರ ಮಾಡುತ್ತೆ. ಸೊ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡು. ಆದ್ರೂ ಭಾಗ್ಯ, ನೀನ್ ಈ ವಿಷಯದಲ್ಲೆಲ್ಲ ಒದ್ದಾಡೋದನ್ನ ನೋಡೋಕೆ ತುಂಬಾ ಖುಷಿ ನನ್ಗೆ. ಭಾಗ್ಯ, ಬಂದ್ಯಾ? ಬಾ. ಹೇಗಿತ್ತು ಇವತ್ತು ಆಫೀಸ್ನಲ್ಲಿ ಕೆಲಸ? ತುಂಬಾ ಚೆನ್ನಾಗಾಯ್ತತ್ತೆ. ಏನು ಮಿಸ್ಟರ್ ತನ್ಮಯ್ ಅವರೇ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಮ್ಮ, ಸುಮ್ನೆ ಟಿವಿ ನೋಡ್ತಿದ್ದೆ. ಹಾ, ಟಿವಿ ನೋಡ್ತಾ ನೋಡ್ತಾ ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರೋ ತರ ಇದೆ. ಏನಿಲ್ಲ. ನೀನು ತನ್ವಿ ಅಕ್ಕನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ಯಾ ಅಲ್ವಾ? ಹಾಗೇನಿಲ್ಲ. ನನಗ್ ಬೇಜಾರಾಗತ್ತೆ ಅಂತ ನೀನ್ ನನ್ನ ಹತ್ರ ಸುಳ್ಳು ಹೇಳೋದು ಏನು ಬೇಡ, ಅರ್ಥ ಆಯ್ತಾ? ಆದಿ ಅಂಕಲು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ನಿನಗೆ ತನ್ವಿ ಜೊತೆ ಮಾತಾಡ್ಬೇಕು ಅಂತ ಅನ್ಸಿದೆ ತಾನೆ? ನೋಡು, ಅಮ್ಮ ಏನು ಕೋಪ ಮಾಡ್ಕೊಳಲ್ಲ. ತನ್ವಿ ಅಕ್ಕನ ಹತ್ರ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ಹೇಳು. ನಾನಿನ್ ಅಮ್ಮ ಕಣು, ನನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ನಿನ್ ಮನ್ಸಿನ ಭಾವನೆಗಳನ್ನ ಹೇಳ್ಕೊಳ್ತೀಯ? ಅಮ್ಮ, ನಿಜ ಹೇಳ? ಹೇಳು ಕಂದ. ಅಕ್ಕ ಹೋದಾಗಿಂದ ನಾನು ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಿನಗ್ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತಿ ಅಂತ ನಿನಗ್ ಹೇಳಲಿಲ್ಲ ಗೊತ್ತಾ? ನನ್ಗೇನ್ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅಮ್ಮ. ಅಕ್ಕನ ಹತ್ರ ಮಾತಾಡ್ತಿದ್ದೆ. ಅವಳು ಮನೆ ಬಿಟ್ಟು ಹೋಗಿ ತುಂಬಾ ದಿನ ಆಗಿದೆ ಅಂತ ಅನಿಸ್ತಿದೆ. ಐ ಆಮ್ ಮಿಸ್ಸಿಂಗ್ ಹರ್ ಬ್ಯಾಡ್ಲಿ ಅಮ್ಮ. ಅಯ್ಯೋ ನನ್ ಕಂದ, ಅದ್ ಹೇಗ್ ನಾನ್ ನಿಮ್ ಭಾವನೆಗಳನ್ನ ಕಡೆಗಾಣಿಸ್ಬಿಟ್ಟೆ. ಅವಳು ಮುದ್ದು ತಮ್ಮ ನೀನು. ನಿಮ್ಮಿಬ್ರು ಬಾಂಡಿಂಗ್ನ ನಾನು ಅರ್ಥನೇ ಮಾಡ್ಕೊಳ್ದೆ ನನ್ನಷ್ಟಕ್ಕೆ ನಾನೇ ನಿರ್ಧಾರ ತಗೊಂಡ್ಬಿಟ್ನಲ್ಲೋ ಪುಟ್ಟ. ಒಬ್ರನ್ನೊಬ್ರು ಅದೆಷ್ಟು ಹಚ್ಕೊಂಡಿದ್ದೀರಾ, ನನ್ಗೆ ಈಗ್ಲೂ ಅರ್ಥ ಆಗ್ತಿಲ್ಲ ಅದ್ ಹೇಗ್ ನಾನು ಇಂಥ ನಿರ್ಧಾರ ತಗೊಂಡ್ಬಿಟ್ಟೆ ಅಂತ. ಅಮ್ಮ, ಪ್ಲೀಸ್ ನೀನ್ ಬೇಜಾರ್ ಮಾಡ್ಕೋಬೇಡ. ನಿಂಗ್ ಬೇಜಾರಾಗತ್ತೆ ಅಂದ್ರೆ ನಾನ್ ಮಾತಾಡಲ್ಲ. ಆತರ ಎಲ್ಲ ಏನೂ ಇಲ್ಲ ತನ್ಮಯ್. ನಿನಗೆ ತನ್ವಿ ಅಕ್ಕ ಹತ್ರ ಮಾತಾಡ್ಬೇಕು ಅಂದ್ರೆ ಆರಾಮಾಗಿ ಮಾತಾಡು, ನಾನ್ ನಿನ್ನನ್ನ ತಡೆಯೋದಿಲ್ಲ. ನಿಜವಾಗ್ಲೂ ನಿನ್ ಕೋಪ ಮಾಡ್ಕೊಳ್ಳಲ್ವಾ ಅಮ್ಮ? ನನಗೆ ಕೋಪ ಇದ್ದಿದ್ದು ನಿನ್ ಮೇಲೂ ಅಲ್ಲ, ಅವನ ಮೇಲೂ ಅಲ್ಲ. ಬೇರೆ ಯಾರೋ ಮೇಲಿರೋ ಕೋಪಕ್ಕೆ ನಿಮ್ಮ ಆಸೆಗೆ ಯಾಕೆ ಅಡ್ಡ ಬರ್ಲಿ? ನಿಮಗೆ ಯಾಕೆ ಶಿಕ್ಷೆ ಕೊಡ್ಲಿ? ಅಕ್ಕನ ಹತ್ರ ಮಾತಾಡ್ಬೇಕು ತಾನೆ, ಇರು. ಥ್ಯಾಂಕ್ಸ್ ಅಮ್ಮ. ಇಷ್ಟೊತ್ತು ಆಕಾಶನೇ ತಲೆ ಮೇಲೆ ಬಿದ್ದು ಒಂಥರ ಆಡ್ತಿದ್ದ. ಈಗ ನೋಡು, ಕಮಲ್ದು ಅರಳಿರೋ ತರ ಹೆಂಗ್ ಹರಡಿದೆ. ನಿಧಾನ ನಿಧಾನ, ಎಲ್ಲೋ ಇಲ್ಲ. ಭಾಗ್ಯ, ಈ ವಿಷಯದಲ್ಲೂ ನೀನು ಅಷ್ಟೇ ಕಟ್ನಿಟ್ ಮಾಡ್ತೀಯ ಅನ್ಕೊಂಡಿದ್ದೆ. ಸದ್ಯ ಅವನ ಭಾವನೆಗಳಿಗೆ ಬೆಲೆ ಕೊಟ್ಟು ಅವನ್ನ ಅರ್ಥ ಮಾಡ್ಕೊಂಡಿಯಲ್ಲ, ಸಾಕು. ಇಲ್ಲಮ್ಮ, ನಿಜ ಹೇಳ್ಬೇಕು ಅಂದ್ರೆ ನಂಗೆ ಬಂಗಾರಿ ಮೇಲೂ ಕೋಪ ಇಲ್ಲ. ನಾವ್ ಯಾರ ಮುಂದೆ ಸೋಲ್ಬಾರ್ದು ಅನ್ಕೊಂಡಿದ್ವಲ್ಲ, ಅವ್ರ ಮನೆಗೆ ಇವಳು ಹೋಗ್ಬಿಟ್ಲಲ್ಲ ಅನ್ನೋ ಬೇಜಾರಿದೆ ಅಷ್ಟೆ. ಅಕ್ಕ ತಮ್ಮ ಇಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಅಮ್ಮ. ಅಣ್ಣ, ಏನಮ್ಮ? ನೀನ್ ಇಲ್ಲಿದ್ಯಾ? ನಾನು ರೂಮಲ್ಲಿ ನೋಡಿ ಹೊರಗಡೆ ಎಲ್ಲ ಹುಡ್ಕಾಡ್ಕೊಂಡ್ ಬಂದೆ. ಅಲ್ಲಮ್ಮ, ನಿನಗ್ ಗೊತ್ತಿಲ್ವಾ ಇಷ್ಟೊತ್ತಿನಲ್ಲಿ ನಾನಿಲ್ಲಿ ಬುಕ್ ಓದ್ತಿರ್ತೀನಿ ಅಂತ? ಬೇರೆ ಕಡೆ ಎಲ್ಲ ಯಾಕೆ ಹುಡುಕ್ದೆ? ಅಣ್ಣ, ನಾನ್ ಬೇರೆ ಏನೋ ಯೋಚನೆ ಮಾಡ್ತಿದ್ನಾ, ಈ ವಿಷಯ ನನ್ ತಲೆಗೆ ಹೊಳಿಲೇ ಇಲ್ಲ.
ಏನಮ್ಮ ಅಂತದ್ದು ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡುವಂಥದ್ದು? ಇನ್ನೇನಣ್ಣ, ಆದಿ ಮದ್ವೆ ಬಗ್ಗೆ. ಆದಿ ಮದ್ವೆ ವಿಚಾರಕ್ಕೆ ಒಂದ್ ಅಂತ್ಯ ಹಾಡೋಣ ಅಂದ್ರೆ ಒಂದ್ ನಾಂದಿನೇ ಹಾಡ್ತಿಲ್ವೇ? ಅವನು ಒಪ್ಪಿದ್ರೆ ತಾನೆಮ್ಮ ಎಲ್ಲ. ಅಣ್ಣ, ನಾನ್ ನಿಮ್ಗೇನ್ ಹೇಳ್ದೆ? ಪ್ರತಿ ಸಲನೂ ನಾವ್ ಆದಿ ಒಪ್ಪಿಗೆಗೆ ಕಾಯ್ತಾ ಕುತ್ಕೊಳ್ಳೋದ್ ಬೇಡ. ಮೊದ್ಲು ಆದಿ ಸೂಟ್ ಆಗೋ ಹುಡ್ಗಿನ್ ಹುಡ್ಕೋಣ, ಅವ್ಳು ಸೂಟೇಬಲ್ ಹೌದೋ ಅಲ್ವೋ ಅಂತ ನಾವ್ ಮೊದ್ಲು ಚೆಕ್ ಮಾಡೋಣ ಅಂತ ತಾನೆ. ಹೌದಮ್ಮ. ಅವನ್ ಹೇಗಂತ ಗೊತ್ತಲ್ವಣ್ಣ. ಅವನನ್ನ ಕೇಳ್ಕೊಂಡ್ ನಾವೇನು ಮಾಡಕ್ ಆಗಲ್ಲ. ನಾವೇ ಒಂದೊಂದ್ ಹೆಜ್ಜೆ ಮುಂದೆ ಇಟ್ಕೊಂಡ್ ಹೋಗೋಣ. ಹೇಗಾದ್ರೂ ಮಾಡಿ ಅವನನ್ನ ಕನ್ವಿನ್ಸ್ ಮಾಡೋಣ. ಈಗ ಹೋಗಿ ಅವನ ಹತ್ರ ಏನಾದ್ರೂ ಮದ್ವೆ ವಿಚಾರ ಮಾತಾಡಿದ್ರೆ ನನಗ್ ಬೇಡ ಅಂತ ಹೇಳ್ತಾನೆ, ಸಾಲ್ದು ಅಂತ ಕೋಪ ಬೇರೆ ಮಾಡ್ಕೋತಾನೆ. ಅಂದ್ರೆ ನೀನ್ ಯಾವ್ದೋ ಪ್ರಪೋಸಲ್ ತಂದಿದ್ದೀಯ ಅಂತ ಆಯ್ತು. ಹೌದಣ್ಣ, ತುಂಬಾ ಒಳ್ಳೆ ಪ್ರಪೋಸಲ್. ನಮ್ಮ ಆದಿ ಬೇಡ ಅನ್ನೋ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾಳೆ ಹುಡುಗಿ. ನಿಜಾನಾ? ಇದನ್ನ ಮೊದ್ಲೇ ಹೇಳೋದಲ್ವಾ? ಸುಮ್ಮನೆ ಇಷ್ಟು ಉದ್ದ ಮಾತಾಡ್ಬಿಟ್ಟೆ ನಾನು. ಇರ್ಲಿ ಬಿಡಣ, ಒಂಥರ ಒಳ್ಳೇದೇ ಆಯ್ತು. ಈಗ ನಾನು ಅದನ್ನೇ ಯೋಚನೆ ಮಾಡ್ತಿದ್ದಿದ್ದು. ಮೊದ್ಲು ಆ ಹುಡುಗಿನ ನಾವಿಷ್ಟ ಪಡ್ಬೇಕು, ಆಮೇಲೆ ಈ ವಿಚಾರನ ಆದಿವರೆಗೂ ತಗೊಂಡ್ ಹೋಗೋಣ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್ ಅಮ್ಮ. ಆದ್ರೂ ಅಣ್ಣ, ನಾವೇನೋ ಪ್ಲಾನ್ ಮಾಡ್ತೀವಿ, ಆ ದೇವ್ರ ಪ್ಲಾನ್ ಬೇರೆನೇ ಆಗಿರುತ್ತಲ್ವಾ? ಅಂದ್ರೆ ಇಲ್ಲೂ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಿದೀಯಾ? ಅಣ್ಣ, ನಾನಿವತ್ತು ಒಂದ್ ಹುಡುಗಿನ ಮೀಟ್ ಮಾಡ್ದೆ. ಅವಳ ಹೆಸರು ಸೌಂದರ್ಯ ಅಂತ. ಹೆಸರು ತಕ್ಕ ಹಾಗೆ ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಹೌದೇನಮ್ಮ? ಯಾವ ಊರಂತೆ? ಚಿಕ್ಕಮಗಳೂರು. ಚಿಕ್ಕಮಗಳೂರಾ? ಅರೋಮಾ ಕಾಫಿ ಪೌಡರ್ ಗೊತ್ತಲ್ವಾ? ಕೇಳಿದ್ದೀನಿ. ಅದು ಅವ್ರ ಅಪ್ಪಂದೇ ಕಾಫಿ ಫ್ಯಾಕ್ಟ್ರಿ ಅಂತೆ. ಅನುಕೂಲಿಸ್ತ್ರೆ. ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಹೌದಣ್ಣ, ನಮ್ಮ ಅಂತಸ್ತಿಗೂ ಮ್ಯಾಚ್ ಆಗೇ ಆಗ್ತಾರೆ. ಆದ್ರೆ ಮ್ಯಾಚ್ ಆಗ್ಬೇಕಾಗಿರೋದು ನಮ್ಮ ಅಂತಸ್ತಿಗಲ್ಲಮ್ಮ, ಆದಿ ಒಂದು ಈ ಹುಡುಗಿ ನನಗೆ ಇಷ್ಟ ಅಂತ ಹೇಳಿದ್ರೆ ಸಾಕು, ಅವ್ರ ಜೊತೆ ನಾನ್ ಮದುವೆ ಮಾಡಿಸೋದಕ್ಕೆ ಸಿದ್ಧ ಆಯ್ತೀನಿ. ಅವನಿಗೆ ಮದುವೆ ಒಂದಾದ್ರೆ ಸಾಕಮ್ಮ. ಅಣ್ಣ, ಆ ಹುಡುಗಿಗೆ ಆದಿನ್ ಕಂಡ್ರೆ ಇಷ್ಟನೇ. ಓ, ಅದನ್ನು ಮಾತಾಡ್ಕೊಂಡೇ ಬಂದ್ಬಿಟ್ಟಿದ್ಯಾ? ಮತ್ತೆ ಅಣ್ಣ, ಆದಿ ಬಗ್ಗೆ ಗೊತ್ತಲ್ವಾ, ಎಲ್ಲ ತಿಳ್ಕೊಂಡೆ ಮುಂದುವರಿಬೇಕು. ಆದ್ರೆ ಆದಿ ಆ ಹುಡುಗಿ ಹತ್ರ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವಳ ಹತ್ರನು ಇದನ್ನೇ ಹೇಳ್ಬಿಟ್ಟಿದಾನ? ಯಾವ ತರದ ಹುಡುಗನಮ್ಮ ಇವನು? ನನಗಂತೂ ಇವನ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ. ಅಣ್ಣ, ನೀನ್ ತಲೆ ಕೆಡ್ಸ್ಕೋಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ. ಅವನೇನಾದ್ರೂ ಕನ್ವಿನ್ಸ್ ಆದ್ರೆ ನಾವು ಮುಂದುವರಿಬೋದು. ಹಾಗೆ ಹುಡುಗಿ ತಂದೆ ತಾಯಿ ಹತ್ರನೂ ಮಾತಾಡ್ಬೋದು. ಮೊದ್ಲು ಅವನ ಹತ್ರ ಮಾತಾಡೋಣಮ್ಮ, ನೋಡೋಣ ಅವನ ಮೈಂಡಲ್ಲಿ ಏನಿದೆಯೋ ಅಂತ. ಎಲ್ಲ ಸರಿ ಹೋದ್ರೆ ಮಾತು ಮುಂದುವರ್ಸುವ. ಸರಿ ಅಣ್ಣ.